ಹಾಯ್ ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪವಿತ್ರವಾದ ಅಮರನಾಥ ಯಾತ್ರೆಯ ಬಗ್ಗೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಹಿಂದೂ ಧರ್ಮದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಹೋಗುವುದಕ್ಕೆ ಮಹತ್ತರ ಸ್ಥಾನವಿದೆ. ಅದರಲ್ಲೂ ಕಾಶಿ, ರಾಮೇಶ್ವರ, ಕೇದಾರನಾಥ, ಅಯೋಧ್ಯೆ ಯಾತ್ರೆ ಹೋಗುವವರ ಸಂಖ್ಯೆ ಬೇರೆ ಕ್ಷೇತ್ರಗಳಿಗಿಂತ ಹೆಚ್ಚಿದೆ. ಈ ದೇವಾಲಯಗಳ ಸರಿಸಮಾನವಾಗಿ ಹೆಚ್ಚು ಭಕ್ತರು ಹೋಗುವ ಯಾತ್ರೆಯೇ ಅಮರನಾಥ ಯಾತ್ರೆ. ಅಮರನಾಥ ದೇವಾಲಯ ಹಿಂದೂಗಳ ಪವಿತ್ರ ದೇವಾಲಯವಾಗಿದೆ. ಇಲ್ಲಿ ಈಶ್ವರನು ತನ್ನ ಭಕ್ತರಿಗೆ ಗುಹೆಯಲ್ಲಿ ಹಿಮಲಿಂಗ ರೂಪಿಯಾಗಿ ದರ್ಶನವನ್ನ ಕೊಡ್ತಾನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಮರನಾಥ ಯಾತ್ರೆಗೆ ಹೇಗೆ ಹೋಗಬೇಕು, ಯಾವ ರೂಟಲ್ಲಿ ಹೋಗಬೇಕು, ಅಲ್ಲಿಗೆ ಹೋಗೋದಕ್ಕೆ ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಅಲ್ಲಿನ ಸ್ಟೇಯಿಂಗ್ ಫೆಸಿಲಿಟೀಸ್ ಏನಿರುತ್ತೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಅಮರನಾಥ್ಗೆ ನೀವು ಹೋಗೋದಕ್ಕೆ ಎರಡು ರೂಟ್ ಇದೆ. ಒಂದು ಬಾಲ್ಟಾಲ್ ರೂಟ್, ಇನ್ನೊಂದು ಪಹಲ್ಗಾಮ್ ರೂಟ್. ಬಾಲ್ಟಾಲಿಂದ ಅಮರನಾಥ್ಗೆ ಸುಮಾರು 16 ಕಿಲೋಮೀಟರ್ ಆಗುತ್ತೆ. 16 ಕಿಲೋಮೀಟರ್ ನೀವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಪಹಲ್ಗಾಮಿಂದ ನೀವು ಅಮರನಾಥ್ಗೆ 35 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಬಾಲ್ಟಾಲ್ ರೂಟಿಂದ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ತುಂಬಾ ಜನ ಬಾಲ್ಟಾಲ್ ರೂಟಲ್ಲೇ ಹೋಗ್ತಾರೆ. ಸೊ ನಾವು ಕೂಡ ಬಾಲ್ಟಾಲ್ ರೂಟಲ್ಲಿ ಹೋಗ್ಬೇಕಂತಾನೆ ಡಿಸೈಡ್ ಮಾಡಿದ್ವಿ. ನೀವು ಬಾಲ್ಟಾಲ್ಗೆ ಹೋಗ್ಬೇಕಂತ ಹೇಳಿದ್ರೆ ಓನ್ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಬೆಳಗ್ಗೆ 8 ಗಂಟೆಗೆ ನಾವು ಓನ್ ವೆಹಿಕಲ್ ಮಾಡ್ಕೊಂಡು ಬಾಲ್ಟಾಲ್ ಕಡೆಗೆ ಹೊರಟ್ವಿ. ಈ ಬಾಲ್ಟಾಲ್ ಶ್ರೀನಗರಿಂದ ಸುಮಾರು 245 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 5ರಿಂದ 6 ಗಂಟೆ ಜರ್ನಿ ಆಗುತ್ತೆ. ಸೊ ನಾವು ಬೇಗನೆ 8 ಗಂಟೆಗೆ ಹೊರಟ್ವಿ. 8 ಗಂಟೆಗೆ ಹೊರಟ್ರೆ ನಾವು ಸಂಜೆ ಅಷ್ಟೊಳಗೆ ಬಾಲ್ಟಾಲ್ಗೆ ರೀಚ್ ಆಗ್ಬೋದು. ಸೊ ನಾವೀಗ ಬಾಲ್ಟಾಲ್ ಕಡೆಗೆ ಹೋಗ್ತಾ ಇದ್ದೀವಿ. ಹಾಗೆ ನೀವು ಅಮರನಾಥ ಯಾತ್ರೆಗೆ ಯಾವತ್ತು ಹೋಗ್ತೀರೋ ಅವತ್ತಿನ ಹಿಂದಿನ ದಿನನೇ ನೀವು ಬಾಲ್ಟಾಲ್ಗೆ ಹೋಗಿ ಸ್ಟೇ ಆಗಬೇಕಾಗುತ್ತೆ. ಯಾಕಂತ ಹೇಳಿದರೆ ಅಮರನಾಥ ಯಾತ್ರೆನ ನೀವು ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ನೀವು ಹಿಂದಿನ ದಿನನೇ ಬಾಲ್ಟಾಲ್ಗೆ ಹೋಗಿ ಸ್ಟೇ ಮಾಡಬೇಕು. ಪಹಲ್ಗಾಮ್ ರೂಟಿಂದನೂ ಕೂಡ ನೀವು ಹೋಗಬಹುದು, ಆದರೆ ಅದು ಡಿಸ್ಟೆನ್ಸ್ ಜಾಸ್ತಿ ಆಗಿರೋದ್ರಿಂದ ನಾನು ನಿಮಗೆ ಬಾಲ್ಟಾಲ್ನೇ ಸಜೆಸ್ಟ್ ಮಾಡ್ತೀನಿ. ಬಾಲ್ಟಾಲ್ ರೂಟಿಂದ ಹೋದರೆ ನೀವು ಒಂದೇ ದಿನದಲ್ಲಿ ದರ್ಶನ ಮಾಡ್ಕೊಂಡು ಬರ್ಬೋದು. ಬಟ್ ಪಹಲ್ಗಾಮ್ ರೂಟಿಂದ ಹೋದರೆ ಒಂದೇ ದಿನದಲ್ಲಿ ದರ್ಶನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ನಾನು ಬಾಲ್ಟಾಲ್ ರೂಟಿಂದನೇ ಹೋಗಿ ಅಂತ ಸಜೆಸ್ಟ್ ಮಾಡಿದ್ದು. ತುಂಬ ಜನ ಟೂರಿಸ್ಟ್ ಬಾಲ್ಟಾಲ್ ರೂಟಲ್ಲೇ ಹೋಗ್ತಾರೆ, ಹಾಗಾಗಿ ನಾನು ನಿಮಗೆ ಬಾಲ್ಟಾಲಲ್ಲೇ ಹೋಗಿ ಅಂತ ಹೇಳಿದ್ದು. ಹಾಗೆ ಕಾಶ್ಮೀರದ ಮತ್ತೊಂದು ಪ್ರಸಿದ್ಧಿಯಾದ ಸ್ಥಳ ಅಂತ ಹೇಳಿದ್ರೆ ಸೋನ್ಮರ್ಗ್. ಸೋನ್ಮರ್ಗ್ ಹೆಸರು ನೀವು ಕೇಳಿರ್ತೀರಾ, ಯಾಕಂದರೆ ಇದು ಕಾಶ್ಮೀರದಲ್ಲಿ ತುಂಬಾ ಫೇಮಸ್ ಪ್ಲೇಸ್. ಇದು ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಬರುವಂಥ ಟೂರಿಸ್ಟ್ ಆಲ್ಮೋಸ್ಟ್ ಎಲ್ಲರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿನೇ ಹೋಗ್ತಾರೆ. ಈಗ ನೀವು ನೋಡ್ತಾ ಇದ್ರಲ್ಲ ರೈಟ್ ಸೈಡಲ್ಲಿ, ಇದೆಲ್ಲ ಸೋನ್ಮರ್ಗ್ ಸ್ಟಾರ್ಟಿಂಗ್. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿಗೆ ಬರೋ ಟೂರಿಸ್ಟ್ ಎಲ್ಲರೂ ಆಲ್ಮೋಸ್ಟ್ ಇಲ್ಲಿಗೆ ಹೋಗ್ತಾರೆ. ನಾವು ಬಾಲ್ಟಾಲಿಗೆ ಹೋಗ್ಬೇಕಾದ್ರೇ ನಮಗೆ ಈ ಸೋನ್ಮರ್ಗ್ ಸಿಗುತ್ತೆ. ಬಾಲ್ಟಾಲಿಗೆ ಹೋಗ್ಬೇಕಾದ್ರೆ ನಾವು ಸೋನ್ಮರ್ಗ್ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಸಾಕಷ್ಟು ಫಿಲಮ್ ಶೂಟಿಂಗ್ಗಳು ಕೂಡ ಈ ಪ್ಲೇಸಲ್ಲಿ ಆಗಿದೆ. ತುಂಬಾ ಚೆನ್ನಾಗಿದೆ. ಈ ನಾನು ವಿಡಿಯೋದಲ್ಲಿ ತೋರಿಸೋದು ಏನೂ ಅಲ್ಲ, ನೀವು ರಿಯಲ್ ಆಗೇ ಬಂದು ನೋಡಬೇಕು, ಆವಾಗಲೇ ಇಲ್ಲಿನ ಬ್ಯೂಟಿ ಏನಂತ ಗೊತ್ತಾಗೋದು. ಈಗ ನೀವು ರೈಟ್ ಸೈಡಲ್ಲಿ ನೋಡ್ತಿರೋಲ್ಲ, ಇದೆಲ್ಲ ಸೋನ್ಮರ್ಗ್. ನಾವು ಹೋಗಿದ್ದು ಸಮ್ಮರ್ ಸೀಸನ್ ಆಗಿದ್ದರಿಂದ ಜಾಸ್ತಿ ಸ್ನೋಫಾಲ್ ಇರಲಿಲ್ಲ. ಇದೇ ನೀವು ವಿಂಟರಲ್ಲಿ ಹೋದರೆ ಇದು ಫುಲ್ಲು ಸ್ನೋಯಿಂದ ಕವರ್ ಆಗಿರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಕಾಶ್ಮೀರ್ಗೆ ಬಂದಾಗ ತಪ್ಪದೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಪಕ್ಕದಲ್ಲೇ ಒಂದು ರಿವರ್ ಹರಿತಾ ಇರುತ್ತೆ. ಇದನ್ನ ನೋಡೋದಕ್ಕೆ ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ, ಹೋದಾಗ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ. ಹಾಗೆ ನಾವು ಅಮರನಾಥ ಯಾತ್ರೆಗೆ ಹೋಗ್ತೀವಿ ಅಂದರೆ ಸಾಕು, ಕೆಲವೊಬ್ರು ನಮಗೆ ತುಂಬ ಹೆದರಿಸ್ತಾರೆ. ಆ ಯಾತ್ರೆ ಸೇಫ್ ಇರಲ್ಲ, ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ, ಅಲ್ಲಿ ಏನು ಬೇಕಾರಾಗ್ಬೋದು, ಹೋಗಬೇಡಿ, ಈ ಥರ ಹೇಳೋರು ತುಂಬ ಜನ ಇರ್ತಾರೆ. ಬಟ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ, ಯಾಕಂದರೆ ಈ ಯಾತ್ರೆ ಕಂಪ್ಲೀಟಾಗಿ ಸೇಫ್ ಆಗಿರುತ್ತೆ. ನಮ್ಮ ಇಂಡಿಯನ್ ಆರ್ಮಿಯವರು ನಮಗೆ ಕಂಪ್ಲೀಟಾಗಿ ಸೆಕ್ಯೂರಿಟಿ ಕೊಡ್ತಾರೆ. ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ರೈಟ್ ಸೈಡಲ್ಲಿ, ಇದೆಲ್ಲ ನಮ್ಮ ಇಂಡಿಯನ್ ಆರ್ಮಿಯವ್ರ ಟೆಂಟ್ಗಳು. ಈ ಟೆಂಟಲ್ಲಿ ನಮ್ಮ ಇಂಡಿಯನ್ ಆರ್ಮಿಯವರು ಇರ್ತಾರೆ. ಇದರಿಂದ ನಮ್ಮನ್ನು ಅವರು ಸೇಫಾಗಿ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಯಾವುದೇ ಥರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿ ಇದೇ ಥರದ ಟೆಂಟಲ್ಲಿ ಇರ್ತಾರೆ. ಪಾಪ ಅವ್ರು ನಮ್ಮನ್ನೆಲ್ಲ ಕಾಯೋದಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ. ಈ ಥರದ ಟೆಂಟ್ಗಳಲ್ಲಿ ಇದ್ಕೊಂಡು ಅವ್ರು ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಸೊ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ನೋಡಿ ಇಲ್ಲೆಲ್ಲ ರೋಡ್ ಫುಲ್ಲು ನಮ್ಮ ಇಂಡಿಯನ್ ಆರ್ಮಿಯವ್ರು ಇರ್ತಾರೆ. ಈ ಥರ ಇಷ್ಟು ಸ್ಟ್ರಿಕ್ಟಾಗಿ ಅವ್ರು ನಮಗೆ ಕಾವಲು ಕಾಯ್ತಾ ಇರ್ತಾರೆ. ಹಾಗಾಗಿ ನಮ್ಮ ಈ ಯಾತ್ರೆ ಕಂಪ್ಲೀಟಾಗಿ ಸೇಫಾಗಿ ನಾವು ಹೋಗಿ ಬರಬಹುದು. ಇನ್ನೇನು ಇಲ್ಲಿಂದ ಬಾಲ್ಟಾಲ್ಗೆ ಕೇವಲ 2 ಕಿಲೋಮೀಟರ್ ಇದೆ. ಇನ್ನೇನು ನಾವು ಬಾಲ್ಟಾಲ್ಗೆ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿ ನೋಡಿ ಹೇಗಿದೆ ಈ ಪ್ಲೇಸ್ ಅಂತ ಹೇಳಿದ್ರೆ ಫುಲ್ಲು ಗುಡ್ಡ. ಈ ಗುಡ್ಡದಲ್ಲಿ ಅವ್ರು ಈ ಥರದ ಟೆಂಟ್ಗಳಲ್ಲಿ ಇರ್ತಾರೆ. ನಾವಿಲ್ಲಿ ಇವತ್ತು ಸೇಫ್ ಆಗಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಇಂಡಿಯನ್ ಆರ್ಮಿಯಿಂದನೇ. ಯಾಕಂದರೆ ಅವ್ರಿಗೆ ಎಷ್ಟು ಸಲ್ಯೂಟ್ ಹೇಳಿದ್ರು ಕಡಿಮೆನೇ. ಯಾಕಂದರೆ ಅಷ್ಟು ಚಳಿಲಿ ಅವರು ಆ ಥರ ಟೆಂಟ್ಗಳಲ್ಲಿ ಇದ್ಕೊಂಡು ನಮ್ಮನ್ನು ಕಾವಲು ಕಾಯ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಸಲ್ಯೂಟ್ ಹೇಳಿದ್ರು ಕಡಿಮೆನೇ. ಸೊ ಯಾರು ಕೂಡ ಯಾತ್ರೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಹೋಗಿ ಬರಬಹುದು. ಇನ್ನೇನು 2 ಕಿಲೋಮೀಟ್ರ್ ನಾವೀಗ ಬಾಲ್ಟಾಲ್ಗೆ ರೀಚ್ ಆಗ್ತಾ ಇದ್ದೀವಿ.
ಈಗ ನಾವು ಬಾಲ್ಟಾಲ್ಗೆ ಬಂದು ರೀಚ್ ಆದ್ವಿ. ನಾವು ಬರ್ತಾ ಇದ್ದ ದಿನ ಇಲ್ಲಿ ಮಳೆ ಬರ್ತಾ ಇತ್ತು. ಇನ್ನೊಂದೇನು ಅಂದರೆ ಇಲ್ಲಿನ ವೆದರ್ ಕಂಡೀಷನ್ ಮಾತ್ರ ಯಾರ ಹತ್ರನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಮಳೆ ಯಾವಾಗ ಬರುತ್ತೆ, ಬಿಸಿಲು ಯಾವಾಗ ಬರುತ್ತೆ, ಇದು ಯಾರಿಗೂ ಗೊತ್ತಿರೋದಿಲ್ಲ. ಇವಾಗ ಮಳೆ ಬರ್ತಿದ್ರೆ ಇನ್ನು ಅರ್ಧ ಗಂಟೆಗೆ ಬಿಸಿಲು ಬರ್ಬೋದು. ಸೊ ವೆದರ್ ಹೇಗಿರುತ್ತೆ ಅನ್ನೋದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಬಿಟ್ಟರೆ ಫಸ್ಟಿಗೆ ನಾವೇನು ಹೇಳೋಕ್ಕಾಗಲ್ಲ. ಹಾಗೆ ಅಮರನಾಥ ಯಾತ್ರೆಗೆ ಬರಬೇಕು ಅಂತ ಹೇಳಿದ್ರೆ ನೀವು ಕಂಪಲ್ಸರಿ ಹೆಲ್ತ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕು. ಹೆಲ್ತ್ ಸರ್ಟಿಫಿಕೇಟ್ ಅಂದರೆ ಅದು ನಿಮ್ಮ ಊರಿನಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸ್ಬೇಕು. ನೀವು ಈ ಯಾತ್ರೆಗೆ ಬರೋಕ್ಕೆ ಫಿಸಿಕಲಿ ಫಿಟ್ ಇದ್ದೀರಾ ಅನ್ನೋದಕ್ಕೆ ನಿಮ್ಮ ಹಾಸ್ಪಿಟ್ಲಲ್ಲಿ ಒಂದು ಸರ್ಟಿಫಿಕೇಟ್ನ ಮಾಡಿಕೊಡ್ತಾರೆ. ನಿಮ್ಮ ಬಾಡಿನೆಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಯಾತ್ರೆಗೆ ಹೋಗೋದಕ್ಕೆ ಫಿಟ್ ಇದ್ದೀರಾ ಅಂತೇಳಿ ಸರ್ಟಿಫಿಕೇಟ್ ಮಾಡಿಕೊಡ್ತಾರೆ. ಆ ಸರ್ಟಿಫಿಕೇಟ್ನ ತೊಗೊಂಡ್ಬಿಟ್ಟು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಹೋಗಿಬಿಟ್ಟು ಅಲ್ಲಿ ಅಮೌಂಟನ್ನು ಕಟ್ಟಿ ನೀವು ಯಾವ ಡೇಟ್ಗೆ ಹೋಗಬೇಕು ಅಂತಿರ್ತೀರೋ ಆ ಡೇಟ್ಗೆ ಅವರಲ್ಲಿ ಪರ್ಮಿಷನ್ ಲೆಟ್ರ್ ಕೊಡ್ತಾರೆ. ಆ ಪರ್ಮಿಷನ್ ಲೆಟರು ಮತ್ತು ಹೆಲ್ತ್ ಸರ್ಟಿಫಿಕೇಟ್ ಎರಡನ್ನೂ ನೀವು ತೊಗೊಂಡು ಬರಲೇಬೇಕು. ಅದೆರಡನ್ನೂ ನೀವು ತೊಗೊಂಡು ಬಂದಿಲ್ಲ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಎಂಟ್ರಿ ಕೊಡೋದಿಲ್ಲ. ಸೊ ಹಾಗಾಗಿ ನೀವು ಬರಬೇಕಾದ್ರೆ ಹೆಲ್ತ್ ಸರ್ಟಿಫಿಕೇಟು ಮತ್ತು ಪರ್ಮಿಷನ್ ಲೆಟ್ರು ಎರಡನ್ನೂ ಕೂಡ ಮಿಸ್ ಮಾಡದೆ ತೊಗೊಂಡು ಬನ್ನಿ. ಅದಿದ್ದರೆ ಮಾತ್ರನೇ ನೀವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಈಗ ನಾವು ಅಮರನಾಥ ಯಾತ್ರೆಗೆ ಹೋಗೋದಕ್ಕೆ ಪರ್ಮಿಷನ್ ತೊಗೊಬೇಕು. ನಾವೇನು ತಂದಿರ್ತೀವಲ್ಲ ನಮ್ಮ ಹೆಲ್ತ್ ಸರ್ಟಿಫಿಕೇಟ್ ಹಾಗೆ ನಮ್ಮ ಪರ್ಮಿಷನ್ ಲೆಟರ್ ಇದನ್ನೆಲ್ಲ ಇಲ್ಲಿ ಸಬ್ಮಿಟ್ ಮಾಡಬೇಕು. ನಾವು ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ, ಎಷ್ಟು ಕ್ಯೂ ಇದೆ. ಇವರೆಲ್ಲ ಇಲ್ಲಿ ಪರ್ಮಿಷನ್ ತೆಗೆದುಕೊಳ್ಳೋಕ್ಕೋಸ್ಕರನೇ ಕ್ಯೂ ನಿಂತಿದ್ದಾರೆ. ನಾವು ತಂದಿರೋ ಡಾಕ್ಯುಮೆಂಟ್ಸ್ನ ನಾವು ಇಲ್ಲಿ ಸಬ್ಮಿಟ್ ಮಾಡಬೇಕು. ಆವಾಗ ನಮಗೆ ಯಾತ್ರೆ ಹೋಗೋದಕ್ಕೆ ಒಂದೊಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ಇದ್ದರೆ ಮಾತ್ರನೇ ನಾವು ಅಮರನಾಥ ಯಾತ್ರೆಗೆ ಹೋಗೋದಕ್ಕೆ ಸಾಧ್ಯ. ಆ ಕಾರ್ಡ್ ಕೊಟ್ಟಿಲ್ಲ ಅಂದರೆ ನಾವು ಯಾತ್ರೆಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ನಾವು ಕೂಡ ಈಗ ನಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಇಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗಿ ನಾವೀಗ ಕಾರ್ಡನ್ನು ತಗೊಳ್ತೀವಿ. ಆ ಕಾರ್ಡ್ ಸಿಕ್ಕಿದ್ಮೇಲೆ ನಮಗೆ ನೆಕ್ಸ್ಟ್ ಎಂಟ್ರಿ ಕೊಡ್ತಾರೆ. ಈಗ ನಾವು ನಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ತೋರಿಸ್ಬಿಟ್ಟು ನಮಗೆ ನಮ್ಮ ಕಾರ್ಡ್ ಸಿಕ್ತು. ಈಗ ಮುಂದೇನು ಅಂತ ಹೇಳಿದ್ರೆ ನಮ್ಮ ಸ್ಟೇಯಿಂಗ್. ನಾವು ಅಮರನಾಥದಲ್ಲಿ ಸ್ಟೇ ಆಗಬೇಕು ಅಂದರೆ ಇಲ್ಲಿ ಯಾವುದೇ ಥರದ ಲಾಡ್ಜ್ ಫೆಸಿಲಿಟಿ, ರೂಮ್ ಫೆಸಿಲಿಟಿ ಇಲ್ಲ. ಇಲ್ಲಿ ಕಂಪ್ಲೀಟಾಗಿ ನಮಗೆ ಟೆಂಟ್ ಫೆಸಿಲಿಟಿ ಮಾತ್ರನೇ ಸಿಗೋದು. ನಾವು ಟೆಂಟಲ್ಲೇ ಸ್ಟೇ ಆಗಬೇಕಾಗತ್ತೆ. ಇಲ್ಲಿ ಎಲ್ಲೇ ಹುಡುಕಿದ್ರು ನಿಮ್ಗೆ ಒಂದು ರೂಮ್ ಕೂಡ ಸಿಗೋದಿಲ್ಲ. ಯಾಕಂದರೆ ಇಲ್ಲಿರೋ ರೂಲ್ಸೇ ಹಾಗೆ. ಇಲ್ಲಿ ಬರೀ ಟೆಂಟ್ ಫೆಸಿಲಿಟೀಸ್ ಮಾತ್ರನೇ ಸಿಗೋದು. ಸೊ ನಾವೀಗ ನಮ್ಮ ಟೆಂಟ್ ಕಡೆಗೆ ಹೋಗ್ತಾ ಇದ್ದೀವಿ. ಇವರೇ ನಮ್ಮ ಟೆಂಟ್ ಓನರು, ನಮಗೆ ಟೆಂಟ್ ಕೊಡಿಸಿದ್ದು ಇವರೇ. ಸೊ ಇವ್ರು ಇವಾಗ ನಮಗೆ ನಮ್ಮ ಟೆಂಟ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಬೆಟ್ಟಗಳ ನಡುವೆ ಚಿಕ್ಕ ಚಿಕ್ಕದಾದಂಥ ಒಂದು ಟೆಂಟ್ಗಳು. ಆ ಟೆಂಟಲ್ಲಿ ನಾವು ಸ್ಟೇ ಮಾಡೋದು, ಆ ಫೀಲೇ ಬೇರೆ. ಅದು ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿತ್ತು ಮಾತ್ರ. ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಈ ಥರದ ಟೆಂಟ್ಗಳೇ ನಿಮಗೆ ಕಾಣಿಸೋಕ್ಕೆ ಸಿಗುತ್ತೆ. ಸೊ ಈಗ ಅವ್ರು ನಮಗೆ ನಮ್ಮ ಟೆಂಟ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಟೆಂಟ್ ಯಾವುದಂತ ತೋರಿಸ್ತಾ ಇದ್ದಾರೆ. ಸೊ ಫೈನಲಿ ಈಗ ನಮ್ಮ ಟೆಂಟ್ ಸಿಕ್ತು ನಮಗೆ. ಇದೇ ಟೆಂಟಲ್ಲೇ ನಾವು ಸ್ಟೇ ಮಾಡಿದ್ದು. ಇದರಲ್ಲಿ ಸುಮಾರು ಒಂದು 20 ಜನ ಸ್ಟೇ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ನೋಡಿ. ಯಾವುದೇ 3 ಸ್ಟಾರ್ 4 ಸ್ಟಾರ್ ಹೋಟ್ಲಲ್ಲಿ ಸ್ಟೇ ಮಾಡಿದ್ರು ಈ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಡಿಫ್ರೆಂಟ್ ಆದಂಥ ಒಂದು ಫೀಲಿಂಗ್. ಈ ಚಳಿನೂ ಆಗಲ್ಲ ನೋಡಿ, ಎಷ್ಟು ದಪ್ಪ ದಪ್ಪ ಆದಂಥ ಬ್ಲ್ಯಾಂಕೆಟ್ಗಳನ್ನು ಕೊಟ್ಟಿರ್ತಾರೆ. ನಮ್ಗೆ ಚಳಿನೂ ಆಗಲ್ಲ. ಚೆನ್ನಾಗಿ ಮಾಡಿರ್ತಾರೆ ಫೆಸಿಲಿಟಿ ಮಾತ್ರ. ಇಲ್ಲಿ ಏನು ಭಯ ಬೇಡ, ಆರಾಮಾಗಿ ನಾವು ಇದರಲ್ಲಿ ಸ್ಟೇ ಆಗ್ಬೋದು. ತುಂಬಾ ಚೆನ್ನಾಗಿದೆ. ಒನ್ ಟೈಮ್ ಆದರೂ ಲೈಫಲ್ಲಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾಕಂದರೆ ನಾವು ಯಾವಾಗಲೂ ಹೋಟೆಲ್ಸ್ಗಳಲ್ಲೇ ಸ್ಟೇ ಮಾಡ್ತಿರ್ತೀವಿ. ಈ ಥರದ ಸ್ಟೇಯಿಂಗ್ ನಾವೆಲ್ಲೂ ಮಾಡಿರಲ್ಲ. ಒಂದು ಡಿಫ್ರೆಂಟ್ ಆದ ಫೀಲಿಂಗ್ ನಮ್ಗೆ ಕೊಡುತ್ತೆ ಮಾತ್ರ ಈ ಟೆಂಟ್ ಸ್ಟೇ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಟೆಂಟ್ ಸ್ಟೇ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿರುತ್ತೆ. ಹಾಗೆ ನೀವು ಎಷ್ಟು ಜನ ಇದ್ದೀರಾ ಆ ಜನಕ್ಕೆ ಡಿಪೆಂಡಾಗಿ ಅವರು ಟೆಂಟ್ಗಳನ್ನು ಕೊಡ್ತಾರೆ ನಿಮಗೆ. ಸೊ ನೋಡಿ ಈ ಥರ ಇತ್ತು. ನೀವು ಇಲ್ಲಿ ಶಾಪಿಂಗ್ ಮಾಡಬೇಕಂತ ಹೇಳಿದ್ರೆ ಅನೇಕ ಶಾಪ್ಸ್ಗಳು ಕೂಡ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ನಿಮಗೆ ಜರ್ಕಿನ್ ಇರ್ಬೋದು, ಶಾಲ್ಸ್ ಇರ್ಬೋದು, ಸ್ಯಾರಿ, ದೇವ್ರ ಐಟಮು, ಕ್ಯಾಪ್ಸ್ ಎಲ್ಲದೂ ಸಿಗುತ್ತೆ. ನೀವು ಆರಾಮಾಗಿ ಇಲ್ಲಿ ಶಾಪಿಂಗ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಹಾಗೆ ಅಮರನಾಥ ಬಗ್ಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಈ ಯಾತ್ರೆಗೆ ಬರುವ ಎಲ್ಲ ಭಕ್ತಾದಿಗಳಿಗೂ ಫುಡ್ ಇಲ್ಲಿ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ನೀವು ಯಾವುದಕ್ಕೂ ದುಡ್ಡು ಕೊಡೋ ಅವಶ್ಯಕತೆನೇ ಇರಲ್ಲ. ನೀವು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಾ ಇದ್ರಲ್ಲ, ಈ ಫುಡ್ ಸ್ಟಾಲ್ ಎಷ್ಟು ದೊಡ್ಡದಾಗಿ ಮಾಡಿದಾರಲ್ಲ, ಇದೇ ಥರದ ಸುಮಾರು ಒಂದು 25ರಿಂದ 30 ಸ್ಟಾಲ್ಸ್ಗಳು ಹೀಗೆ ರೋಡಲ್ಲಿ ಇರುತ್ತೆ. ನೀವು ಯಾವ ಸ್ಟಾಲಿಗೆ ಹೋಗಿ ಯಾವ ಫುಡ್ ಬೇಕಾದ್ರೆ ಟೇಸ್ಟ್ ಮಾಡ್ಬೋದು. ಯಾವುದಕ್ಕೂ ನೀವು ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ. ಎಲ್ಲ ಸ್ಟೇಟಿಂದನೂ ಬಂದಿರ್ತಾರೆ. ಎಲ್ಲ ಸ್ಟೇಟ್ಗಳ ಫುಡ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ನಮ್ಮ ಕರ್ನಾಟಕದ ಫುಡ್ ಕೂಡ ಸಿಗುತ್ತೆ. ನೀವು ಯಾವ ಸ್ಟಾಲಿಗೆ ಬೇಕಾದ್ರೆ ಹೋಗ್ಬೋದು. ನಿಮ್ಗೆ ಏನು ಇಷ್ಟ ಬೇಕೋ ಅದನ್ನು ತಿನ್ಬೋದು. ನಿಮ್ಗೆ ಯಾರು ಯಾವುದಕ್ಕೂ ದುಡ್ಡು ಕೇಳೋದಿಲ್ಲ. ಇಲ್ಲಿ ನೋಡಿ ಬಾದಾಮಿ ಹಾಲು ಮಾಡ್ತಾ ಇದ್ದಾರೆ. ಬಾದಾಮಿ ಹಾಲನ್ನು ಕುಡಿತಾ ಇದ್ದಾರೆ. ಇದೇ ಥರ ಇಲ್ಲಿ ಯಾವುದಕ್ಕೂ ನೀವು ಅಮೌಂಟ್ ಕೊಡೋ ಅವಶ್ಯಕತೆ ಇರಲ್ಲ. ಈ ಥರದ ಫೆಸಿಲಿಟಿ ಸಾಮಾನ್ಯವಾಗಿ ಎಲ್ಲೂ ಇರೋಕ್ಕೆ ಸಾಧ್ಯನೇ ಇಲ್ಲ. ದೇವಸ್ಥಾನಗಳಲ್ಲಿ ಊಟ ಫ್ರೀಯಾಗಿ ಕೊಡ್ತಾರೆ, ಬಟ್ 1 ಥರ ಅಥವಾ 2 ಥರ ವೆರೈಟಿ ಫುಡ್ ಕೊಡ್ತಾರೆ. ಬಟ್ ಇಲ್ಲಿ ಎಷ್ಟು ವೆರೈಟಿ ಫುಡ್ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಪಾನಿಪುರಿ ಕೊಡ್ತಾ ಇದ್ದಾರೆ. ಪಾನಿಪುರಿ ಯಾವ ದೇವಸ್ಥಾನದಲ್ಲಿ ನಮಗೆ ಸಿಗುತ್ತೆ ಹೇಳಿ? ಈ ಥರ ಇದೊಂದು ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿದೆ. ಈ ಫೆಸಿಲಿಟಿ ನಿಮಗೆ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅರೇಂಜ್ಮೆಂಟ್ ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡಿರ್ತಾರೆ ಅಂದರೆ ಯಾವುದೇ ಒಂದು ಮದುವೆ ಅರೇಂಜ್ಮೆಂಟ್ಗೂ ಕಡಿಮೆ ಇಲ್ಲ. ನೋಡಿ ನಮ್ಮ ಕರ್ನಾಟಕ
ಅರ್ಧ ಮಸಾಲೆ ದೋಸೆ ಮಾಡ್ತಾ ಇದ್ದಾರೆ. ಮಸಾಲೆ ದೋಸೆನೂ ನಾವು ತಿನ್ಬೋದು, ಇದಕ್ಕೂ ಕೂಡ ಕಂಪ್ಲೀಟ್ ಫ್ರೀ, ನಾವು ಯಾವುದಕ್ಕೂ ದುಡ್ಡು ಕೊಡೋದೇ ಅವಶ್ಯಕತೆ ಇರಲ್ಲ. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯಿತು ಈ ಫೆಸಿಲಿಟಿ ನೋಡಿಬಿಟ್ಟು. ನೋಡಿ ಮಸಾಲೆ ದೋಸೆ ಕೊಡ್ತಾ ಇದ್ದಾರೆ ನೋಡಿ. ನಿಜವಾಗ್ಲೂ ಅಲ್ಲಿ ಹೋದೆ ಯಾವ ಫುಡ್ ಬೇಕಾದ್ರೆ ಟೇಸ್ಟ್ ಮಾಡ್ಬೋದು ರೀ. ನಾವು ಎಲ್ಲ ಸ್ಟೇಟ್ ಫುಡ್ಗಳನ್ನು ಟೇಸ್ಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ತುಂಬಾ ಚೆನ್ನಾಗಿದೆ ನೋಡಿ, ಈ ಥರ ಇರುತ್ತೆ ಅಲ್ಲಿ. ದೇವ್ರನ್ನ ನೋಡಿ ಎಷ್ಟು ಗ್ರ್ಯಾಂಡಾಗಿ ಅರೇಂಜ್ ಮಾಡಿರ್ತಾರೆ, ದೇವ್ರ ಫೋಟೋಗೆ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ. ನಾನು ಕೂಡ ಇಲ್ಲಿ ಪಾನಿಪುರಿನ ತಿನ್ನಬೇಕು ಅಂತ ಹೇಳಿಬಿಟ್ಟು ಫೈನಲಿ ನಾನು ಕೂಡ ಇಲ್ಲಿ ಪಾನಿಪುರಿ ತಿಂದೆ. ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸಖತ್ತಿತ್ತು. ಸೊ ನೋಡಿ ಎಲ್ಲರೂ ಹೇಗೆ ತಿಂತಾ ಇದ್ದಾರೆ, ಎಲ್ಲ ಬಂದ್ಬಿಟ್ಟು ಭಕ್ತಾದಿಗಳೆಲ್ಲ ಕೆಲವೊಬ್ರು ದರ್ಶನ ಮುಗಿಸ್ಕೊಬಂದವರು ತಿಂತಾ ಇರ್ತಾರೆ ನೋಡಿ. ಒಂದು ಕಡೆ ಈಗ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಒಂದು ಕಡೆ ಹಾಡು ಹೇಳ್ತಾ ಇರ್ತಾರೆ, ಒಂದು ಕಡೆ ತಿಂತಾ ಇರ್ತಾರೆ. ನಿಜವಾಗ್ಲೂ ಆ ಎಕ್ಸ್ಪೀರಿಯೆನ್ಸ್ನ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಇದ್ರೆ, ನಾವು ಲೈಫಲ್ಲಿ ಎಷ್ಟೇ ಡಿಪ್ರೆಸ್ ಆಗಿದ್ರು ಇಲ್ಲಿ ಹೋಗ್ಬಿಟ್ರೆ, ಈ ಜಾಗದಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅಷ್ಟು ನೆಮ್ಮದಿ ಸಿಗುತ್ತೆ. ಸೊ ನೋಡಿ ಇದೆ ಈ ರೀತಿಯಾಗಿ ಇರುತ್ತೆ. ಇಲ್ಲಿ ನೋಡಿ ದೇವರನ್ನ ಪೂಜೆ ಮಾಡ್ತಾ ಇರ್ತಾರೆ, ಈ ಕಡೆ ಹಾಡು ಹೇಳ್ತಾ ಇರ್ತಾರೆ, ಈ ಕಡೆ ಊಟ ಮಾಡ್ತಾ ಇರ್ತಾರೆ. ಈ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ, ಅಮರ್ನಾಥಲ್ಲಿ ಮಾತ್ರನೇ ನಿಮ್ಗೆ ಸಿಗೋಕ್ಕೆ ಸಾಧ್ಯ. ಪ್ಲೀಸ್ ಎಲ್ಲರೂ ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ. ಅವರೇ ಕರೆದು ಈ ಥರ ಕೊಡ್ತಾರೆ ನಮಗೆ ತಿನ್ನೋದಕ್ಕೆ, ಯಾವುದಕ್ಕೂ ದುಡ್ಡು ಇಸ್ಕೊಳ್ಳೋದಿಲ್ಲ. ಸೊ ನೋಡಿದ್ರಲ್ಲ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಅಮರನಾಥ ಯಾತ್ರೆಗೆ ಹೇಗೆ ಹೋಗಬೇಕು, ಯಾವ ರೂಟಲ್ಲಿ ಹೋಗಬೇಕು, ಅಲ್ಲಿನ ಫುಡ್ ಫೆಸಿಲಿಟೀಸ್ ಹೇಗಿರುತ್ತೆ, ಸ್ಟೇಯಿಂಗ್ ಫೆಸಿಲಿಟೀಸ್ ಏನಿರುತ್ತೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಹೇಳಿದ್ದೀನಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಅಮರನಾಥ ಯಾತ್ರೆಗೆ ಹೇಗೆ ಹೋದೆ, ಅಮರನಾಥ ಯಾತ್ರೆ ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಅದೆಲ್ಲದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.